ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವ್ಯಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ಸ್ಪೆಷಲ್ ಅಂತೀರೇನ್ರಿ? ಬರ್ರಿ ನೋಡಾಕಂತ್ರಿ. ಸಂಡೇ ಸ್ಪೆಷಲ್ ಅವಲಕ್ಕಿ ಮಾಡ್ಕೊಳಿಕತ್ತೀನಿ. ಮುಂದೇನು ಪ್ರಯಾಣ. ಸಡನ್ಲಿ ರೆಡಿ ಆದ್ವಿ. ಒಂಚೂರು ತೊರ್ವಿ ನರಸಿಂಹದೇವರು, ಲಕ್ಷ್ಮೀ ದೇವಿ ಹಂಗೆ ಬರಬೇಕಾದ್ರೆ ನಮ್ಮ ಕುಲದೇವರು ಬನಶಂಕರಿ ದೇವಿಗೆ ಹೋಗಿ ಬಂದ್ವಿ. ಬರ್ರಿ ಹೋಗಿ ಬರೋಣಂತ. ಬನಶಂಕರಿ ಅಂದ್ರೆ ಬದಾಮಿಗೆಲ್ರಿ, ಸೇಮ್ ಬದಾಮಿ ಒಳಗೆ ನೋಡುವಂಥ ಬನಶಂಕರಿ ಮೂರ್ತಿನೇ ರೀ, ಹಂಗೆ ಅದ ಸೇಮ್. ಬಹಳ ಚಂದ ಅದ ದೇವಸ್ಥಾನ. ಈಗ ಹೊಸದಾಗಿ ಆಗ್ಯದ. ಆಲ್ರೆಡಿ ಈಗೊಂದು ಸಾರಿ ನಿಮಗೆ ತೋರಿಸಿದ್ದೆ ನಾನು. ಬರುವಾಗ ಅಲ್ಲಿನೂ ಹೋಗಿ ಬಂದ್ವಿ. ನಮ್ಮ ಅತ್ತೆಗೆ ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಹಾಗೆ ಸಡನ್ಲಿ ನಮ್ಮ ಮನೆಯವರು ಇವತ್ತು ಹೋದ ಸಂಡೇನೇ ಆ್ಯಕ್ಚುಲಿ ಅನ್ಲಿಕತ್ತಿದ್ದರು ಅವರು, ನಡ್ರಿ ಎಲ್ಲಾರೇ ಹೋಗಿ ಬರೋಣ ಅಂಥೇಳಿ. ಇವತ್ತು ಸಡನ್ಲಿ ಹೇಳಿದ್ರು. ಯಾಕಂದ್ರೆ ಆ್ಯಕ್ಚುಲಿ ಇವತ್ತು ಸಂಡೇ ಅಂಥೇಳಿ ಭಾಳ ಏನೇನೋ ಪ್ಲ್ಯಾನ್ ಹಾಕ್ಕೊಂಡಿದ್ವಿ ನಾವು. ಏನೋ ಮನೆಯೆಲ್ಲ ಕ್ಲೀನ್ ಮಾಡಬೇಕು, ಅದು ಇದು ಅಂತಿತ್ತು. ಅದೆಲ್ಲ ಏನೂ ಆಗಲಿಲ್ಲ ರೀ. ಈಗ ನೋಡ್ರಿ ಈ ಸೀರೆ ನೋಡ್ಲಿಕ್ಕತ್ತಿರಲ್ಲ, ಭಾಳ ಚಂದವ. ಏನು ಎಲ್ಲರೂ ನೀವು ಕಲ್ಯಾಣಿ ಕಾಟನ್ ಲೈಕ್ ಮಾಡ್ತೀರಿ, ಅದೇ ಥರ ಮಟೀರಿಯಲು ಭಾಳ ಸ್ಮೂತ್ ಅದ. ಮತ್ತು ಈ ಸಾರಿ ಈಗೇನು ನಾ ಉಟ್ಕೊಂಡಿಲ್ಲ, 3-4 ಸಾರಿ ನಾನು ನೀರೊಳಗೆ ಹಾಕೀನಿ. ಮತ್ತು ಇದೇನು ನೀರೊಳಗೆ ಹಾಕಿದರೆ ಕಲರ್ ಹೋಗ್ತದೇನು ಅಂಥದ್ದು ಏನೂ ಇಲ್ಲರಿ. ಮತ್ತು ನಾನು ಐರನ್ ಮಾಡಿಲ್ಲ, ಏನಿಲ್ಲ, ಅಷ್ಟು ಚಂದ ಕೂತದ. ನಿಮಗೆಲ್ಲ ಇದ್ರೊಳಗೆ ಕಲರ್ಸು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ರೇಟು ಸ್ಕ್ರೀನ್ ಮೇಲೇ ಹಾಕಿರ್ತೀನಿ. ಈಗ ಬನಶಂಕರಿ ದೇವಸ್ಥಾನ, ನರಸಿಂಹ ದೇವರ ದರ್ಶನ ಎಲ್ಲ ಮಾಡ್ಕೊಂಡು ಬರೋಣಂತ್ರಿ. ಹಾಗೆ ಒಂದಿಷ್ಟು ಹೂ ಬಂದು ರೀ. ಎಲ್ಲಾದರೂ ಹೋಗ್ಬೇಕಾದ್ರೆ ಒಂದಿಷ್ಟು ಹೂವು ಎಲ್ಲ ಬಂದರೆ ಭಾಳ ಶುಭ ಫಲ ಇರ್ತದೆ. ಅದಕ್ಕೆ ಹೂಗಳನ್ನು ತಗೊಂಡು ಬನಶಂಕರಿ ದೇವಿಗೆ ತಗೊಂಡು ಹೊಂಟೀವ್ರಿ. ಇಲ್ಲಿ ನೋಡ್ರಿ ಮಂಗ ಬಂದದ, ನಾಯಿ ಅಂತೂ ಒದರ್ಲಿಕ್ಕತ್ತದ. ಅಲ್ಲ ಅದೇ ಬರ್ರಿ ಹಿಂದೆ ಡಿಕ್ಯಾಗ ಇಡ್ತೀರೇನ? ಬರ್ಲಿ ಕೂತ್ರಲ್ಲ ಇಲ್ಲಿ ಕೂತ ನೀರ್ ಕುಡಿಲಿಕತ್ತದ, ಮಾಡಲಿ ನೀರ್ ಕುಡಿಲಿಕತ್ತದ. ಇಲ್ಲಿ ಹೊಳಸಲಿ ಮಾಡ್ಲಿ, ಮಾಡಿ ಜೂಮ್ ಹಾಕ. ಆಲೆ ಮಂಗು ಮಂಗೂಸ್ ಅಮ್ಮ ಬರ್ರಿ, ಅಮ್ಮ ಬರ್ರಿ. ಹೌದಾ? ನಮ್ಮ ವಿಜಯ ವಿಠಲ ಬಗೆಯಾಗಿ ಕಂಬದಿಂದ ಪರಮಟ್ಟ ಮಳೆಯ ತುರುಕಿ ತೊಡೆಯ ಮೇಲೇರಿಸಿ ಗೇರುಡದ ಕೂರುಗುರಿಂದ ಬಡವನ ಗಣದ ಕಲಿಯ ಕರಣಿಯ ನೋಡಿ ಸಡುಕೋಪದಲ್ಲಿ ಸದರದು ಕಸನ ಕೆಡಹಿ ನಿರಿಗಾರೋಳನು. ಈಗ ಫಸ್ಟ್ ತೊರ್ವಿ ನರಸಿಂಹ ದೇವ್ರಿಗೆ ಹೋದಿವ್ರಿ. ತೊರ್ವಿ ನರಸಿಂಹ ದೇವರು ಬಿಜಾಪುರದಿಂದ 9, ನಮ್ಮ ಮನೆಯಿಂದ 10-12 ಕಿಲೋಮೀಟ್ರ್ ಅದ. ಭಾಳ ಲಘು ಹೋಗಿದ್ವಿ. ಆಮೇಲೆ ನರಸಿಂಹ ದೇವ್ರಿಗೆ ಫಸ್ಟ್ ಹೋದ್ವಿ. ಆಮೇಲೆ ಲಕ್ಷ್ಮೀ ದೇವಿ ದರ್ಶನ. ಅಲ್ಲಿ ಲಕ್ಷ್ಮೀ ದೇವಸ್ಥಾನದಾಗ ಮದುವೆ ಎಲ್ಲ ನಡೆದಿರ್ತವ, ಅದನ್ನು ಕೂಡ ದರ್ಶನ ಮಾಡ್ಕೊಳಕಂತ್ರಿ, ನೋಡಾಕಂತ್ರಿ. ಲಕ್ಷ್ಮೀ ದರ್ಶನ ಜೊತೆಗೆ ಅಲ್ಲಿ ಮದುವೆ ಕೂಡ ನೋಡಿದ್ವಿ. ಒಂಚೂರು ಯಾರ್ದೋ ಲಗ್ನ ಆದರೂ ಅಕ್ಷತ ಹಾಕಿದ್ವಿ ನಮ್ಮ ಅತ್ತೆ ನಾನು. ಈಗ ನರಸಿಂಹ ದೇವರದ್ದು ದರ್ಶನ ಮಾಡ್ಕೊಳ್ಳೋಣ್ರಿ. ನಾವು ಯಾವಾಗಲೂ ಅಲಂಕಾರ ಮಾಡಿದ ನರಸಿಂಹ ದೇವರನ್ನ ದರ್ಶನ ಮಾಡ್ಕೊಂಡಿದ್ವಿ. ಈಗೇನದ ಅಲಂಕಾರ ಇರ್ಲಾರ್ದೆ ಏನ್ ಮಾಡ್ಕೋತೀವಲ್ಲ ದರ್ಶನ, ಅದು ಬಹಳ ಶ್ರೇಷ್ಠವಾದದ್ದು. ಮತ್ತೆ ಏನು ಬೇಡ್ಕೋತೀವೋ ಆಗ್ತಾವ ಅಂತ ಹೇಳಿ ಹಿರಿಯರು ಹೇಳಿದ್ದು. ಅದಕ್ಕೆ ನೀವು ಕೂಡ ಏನಾದರೂ ನಿಮ್ಮ ಮನಸ್ಸಿನೊಳಗಿದ್ರೆ ಅದು ಒಳ್ಳೆಯದಾಗಿತ್ತಂದ್ರೆ
ದೇವರು ಸತತವಾಗಿ ಆಶೀರ್ವಾದ ಮಾಡ್ಕೋತೇ ಇರ್ತಾನೆ. ಅದಕ್ಕೆ ನೀವು ಕೂಡ ಬೇಡ್ಕೊಳ್ರಿ. ಇಲ್ಲಿ ಕಾಯಿ, ಕಲ್ ಸಕ್ರೆ, ಎಣ್ಣೆ ತಗೊಂಡು ದರ್ಶನಕ್ಕೆ ಹೋದ್ವಿ ನೋಡ್ರಿ. ನೋಡ್ರಿ, ದೀಪ ಅಂತೂ ಎಷ್ಟು ಹಚ್ಚಾರ. ಯಾಕಂದ್ರೆ ಎಲ್ಲರೂ ಎಣ್ಣೆ ತಂದು ಇಲ್ಲಿ ದೀಪಕ್ಕೆ ಹಾಕ್ತಾರೆ. ಭಾಳ ಚಂದ ದೀಪ ರೀ. ಎಷ್ಟೊಂದು ದೀಪಗಳು ಸತತವಾಗಿ ಇರ್ತಾವೆ. ಅವು ಅಷ್ಟು ಚಂದ ಮುತ್ತು ಇಟ್ಟಂಗೆ ಆಗಿರ್ತಾವೆ. ಎಲ್ಲರೂ ನರಸಿಂಹದೇವ್ರ ದರ್ಶನ ಮಾಡ್ಕೊಳ್ರಿ. ಇಲ್ಲಿ ತೊರವಿ ನರಸಿಂಹದೇವ್ರ ಬಗ್ಗೆ ನೀವು ಕೇಳಿರ್ಬೋದು. ಆದರೂ ಇದನ್ನೊಂದು ಪ್ರತ್ಯೇಕವಾಗಿ ಒಂದು ದಿವಸ ಈ ವಿಡಿಯೋ ಮಾಡಿ ಹಾಕ್ತೀನಿ ರೀ. ಅಂದರೆ ನರಸಿಂಹದೇವ್ರದ್ದು ಯಾಕೆ ಇಷ್ಟು ಮಹತ್ವ ಅದ ಅಂಥೇಳಿ ಹೇಳ್ತೀನಿ. ಗುಹೆ ಒಳಗದ ರೀ. ಕೆಳಗಡೆ ಬರಬೇಕಿದು ದಾರಿ ಹಾದಿ ಅಂತ ಅನ್ಕೋತ ಬರೋದು. ಬಂದು ನರಸಿಂಹದೇವ್ರ ದರ್ಶನ ಮಾಡ್ಕೊಳ್ಳೋದು ನೋಡ್ರಿ. ಸಾರಿದವರ ಸಂಸಾರ ಕ್ಷಣ ತೀರಿಸಿ ಕೇಳು. ನಾವು ಎಲ್ಲರ ಹೋದಾಗ ಮದುವೆ ಏನಾದರೂ ನಡೆದಿತ್ತಂದ್ರೆ ನಮಗೆ ಕರೀಲಿ ಬಿಡಲಿ ಅಕ್ಷತಾ ಹಾಕ್ಬೇಕಂತ್ರಿ. ಹೀಗಾಗಿ ನಮ್ಮ ಅತ್ತೆ ಅಂದರು ಅಕ್ಷತಾ ಹಾಕೇ ಹೋಗುಣ ಬಾ ಇಲ್ಲಿ ಅಂಥೇಳಿ ನಾವು ಇಬ್ಬರು ಅಕ್ಷತಾ ಹಾಕಿ ಮತ್ತು ಮುಂದೆ ಬನಶಂಕರಿ ದೇವಸ್ಥಾನ ಕಡೆ ನಡೆದ್ವಿ ನೋಡ್ರಿ. ಅಲ್ಲಿ ಕಬ್ಬಿನ ಹಾಲು, ಫ್ರೆಶ್ ಕಬ್ಬಿನ ಹಾಲಿದ್ದು ಮಸ್ತ್ ಇದ್ದು ರೀ. ಅಗ್ದಿ ಕುಡಿದ ತಕ್ಷಣ ಎಲ್ಲರೂ ಫ್ರೆಶ್ ಆದ್ವಿ. ಕಬ್ಬಿನ ಹಾಲು ಕುಡಿದು ಹೊಂಟ್ವಿ. ಈಗ ನೋಡ್ರಿ ಬನಶಂಕರಿ ದೇವಸ್ಥಾನಕ್ಕೆ ಬಂದ್ವಿ. ಇದು ಎಲ್ಲದ ಅಂತಂದ್ರೆ ರೇಡಿಯೋ ಕೇಂದ್ರ, ಬಿಜಾಪುರದಾಗ ರೇಡಿಯೋ ಕೇಂದ್ರದ ಎದುರಿಗೇನೆ ಅದ ರೀ. ನಮಗೇನದ ನಾವು ಬರೋ ಹಾದಿಯಲ್ಲೇ ಅದ. ಆ ವೇದೊಳಗೆ ಬಂದ್ವಿ ಅಂತಂದ್ರೆ ಬನಶಂಕರಿ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಮತ್ತು ನಮ್ಮ ಅತ್ತೆ ನೋಡಿರ್ಲಿಲ್ಲ ರೀ ಈ ದೇವಸ್ಥಾನ. ಅವ್ರು ಭಾಳ ಅಂದ್ರೆ ಭಾಳ ಖುಷಿಯಾದರು. ಯಾಕಂದ್ರೆ ನಮ್ಮ ಮನೆ ಕುಲದೇವರು ಬನಶಂಕರಿ ದೇವಿನೇ ಇದ್ದಾಳಲ್ರಿ. ಹಾಗಾಗಿ ಅವರಿಗೆ ಭಯಂಕರ ಖುಷಿ ಆಯಿತು ನಮ್ಮ ಅತ್ತೆಗೆ. ನಮಗೂ ಕೂಡ ಅವ್ರು ನೋಡಿದ್ದಿಲ್ಲ.
ನೋಡ್ಯಾರೇನೋ ಅಂತ ಅಂದ್ಕೊಂಡಿದ್ವಿ, ನೋಡಿಲ್ಲ ಅಂತ ಹೇಳಿದಾಗ ಆಯಿತು ದರ್ಶನ ಮಾಡಿಕೊಂಡು ಅಲ್ಲೇ ಒಂಚೂರು ಅವಲಕ್ಕಿ ಮಾಡ್ಕೊಂಡು ಹೋಗಿದ್ವಿ. ಅವಲಕ್ಕಿನೂ ತಿಂದು ಬಂದ್ವಿ ನೋಡ್ರಿ. ಇನ್ನ ಎಲ್ಲ ಮಾಡ್ತೀನಿ ರೀ, ಮಾಡ್ತೀನಿ. ಜಯಿತು ಪದ್ಮ ಸದ್ಮಾದಿ ವಂದೇ ಜಯಿತು ನಿತ್ಯ ನಿರ್ಮಲ ಜ್ಞಾನ ವಿದ್ಯೆ ಜಯಿತು ಸತ್ಯ ಸರ್ವಭೂತಾಂತ ವತ್ಸು ಭಾಗ್ಯವೇ ಭಾಗ್ಯರೂಪ ವರವ ಕೊಡೆ ಲಕ್ಷ್ಮೀ ದೇವಿ ನಮಿಸಿ ಬೇಡುವೆ ಸ್ಥಿರವಾದ ವರವನ್ನು ಭರದಿನಿ ಕೊಡೆ ತಾಯಿ ಭರದಿನಿ ಕೊಡೆ ಅರಿಶಿಣ ಕುಂಕುಮಗಳನ್ನು ನಿನಗೆ ಸರಸಾಗಿ ಇರಿಸುವೆ ಬೆರೆಸಿದ ಮಲ್ಲಿಗೆ ಹೂವ ವರವನಿ ಕೊಡೆ ತಾಯಿಯವರ ರವಿವಾರ ದಿವಸ ನಾನು ನಿನಗೆ ಭಕ್ತಿ ಮಾಡುವೆ ಶಕ್ತಿ ದೇವಿ ಯುಕ್ತಿಯಿಂದ ಮುಕ್ತಿ ನೀ ಕೊಡೆ ತಾಯಿ ಮುಕ್ತಿ ನೀ ಕೊಡೆ ಹಿಡಿ ನೀ ವರವ ದೃಢವಾಗಿರುವೆ ಕಡು ಪ್ರಹ್ಲಾದೋಡೆ ಬಿಡು ಸಂಶಯವ ಹಿಡಿ ನೀ ವರವ ಸಿಟ್ಟು ಬಿಟ್ಟಿರುವೆ ಸಂತುಷ್ಟಳಾಗಿರುವೆ ಬೆಟ್ಟದ ವೆಂಕಟೇಶನ ಸಹಿತನಾಗಿ ಬಂದಿರುವೆ ಹಿಡಿ ನೀ ವರವ ದೃಢವಾಗಿರುವಿ ಕಡು ಪ್ರಹ್ಲಾದೋಡೆ ಬಿಡು ಸಂಶಯವ ಹಿಡಿ ನೀ ವರವ ದೃಢವಾಗಿರುವಿ ಕಡು ಪ್ರಹ್ಲಾದೋಡೆ ಬಿಡು ಸಂಶಯವ ಹಿಡಿ ನೀ ವರವ ಕೊಡ ತಾಯಿ ವರವ ಕೊಡ ಶಂಕೊಡ ತಾಯಿ ವರವ ಕೊಡ
ವರವ ಕೊಡ ತಾಯಿ ವರವ ಕೊಡ ಹೂ ಬಿತ್ತು ನೋಡಿ ಹೊರ ಕೂಡ ಅಂದ್ಕೊಳ್ಳೆ ಬಲಕ್ಕೆ ಬಲಕ್ಕೆ ನಾನು ಅನ್ಕೊಳಿಕತ್ತಿದ್ನ್ಯಾ ಏನು ಅನ್ನ ಶರದಿಯೋಳ ಕನ್ಯೆ ನೀ ಕೇಳೆ ಸಂಪನ್ನೆ ಶರಗೊಡ್ಡಿ ಬೇಡುವೆ ವರವ ಕೊಡ ತಾಯಿ ವರವ ಕೊಡ ಅಕ್ಕ ಮಹಾಲಕ್ಷ್ಮಿ ನಿನ್ನ ಮುದ್ದಿನ ಮೂಡಿ ಮ್ಯಾಲೆ ಮಲ್ಲಿಗೆ ಹೂವ ಘಮಿಸತಾವ ಅಚ್ಚ ಮಲ್ಲಿಗೆ ಅರಳಿದ ಶಾವಂತಿಗೆ ಪುಷ್ಪದೊಳಗೆ ನೈದು ಹೂವ ಕೊಡ ತಾಯಿ ವರವ ಕೊಡ ಹೆಣ್ಣು ಮಕ್ಕಳನ್ನ ಹಿಡಿದು ಹೊನ್ನು ಶೆರಗಿಲೆ ಕಟ್ಟಿ ಕನ್ಯಾದಾನ ಮಾಡುವಂಥ ವರವ ಕೊಡ ತಾಯಿ ವರವ ಕೊಡ ಕನ್ಯಾದಾನ ಗೋದಾನ ಗೃಹದಾನ ಭೂದಾನ ಮಾಡುವಂಥ ವರವ ಕೊಡ ತಾಯಿ ವರವ ಕೊಡ ಗಂಡಸ್ ಮಕ್ಕಳನ್ನ ಹಿಡಿದು ಹೊನ್ನು ಶೆರಗಿನು ಧರಿಸುವ ಬಿಂದುಳಿ ಇಡುವಂಥ ಮಗನ ಕೊಡ ತಾಯಿ ಮಗನ ಕೊಡ ಅಂಗ ಪಲ್ಲಕ್ಕಿ ಆನೆ ಕುದುರೆ ಮಂದಿ ಹಿಂದೆಂದು ಇಡುವಂಥ ವರವ ಕೊಡ ತಾಯಿ ವರವ ಕೊಡ ಮಹಾಲಕ್ಷ್ಮಿ ನಿನ್ನ ಮುದ್ದಿನ ಮುಡಿ ಮೇಲೆ ಪ್ರಸನ್ನ ವೆಂಕಟ ನರಸಿದ್ದೈದು ಹೂವ ಕೊಡ ತಾಯಿ ವರವ ಕೊಡ ಎಲ್ಲರೂ ಇಲ್ಲೇ ಬಿತ್ರಿ ಆಮೇಲೆ ಅವರು ಆ ಕಡೆ ಒಂದು ಏರಿಸಿದ್ರು ಎಷ್ಟು ಇದ್ರ ಕಾಣಿಸ ಸರಿ ನೋಡ್ರಿ ಈಗ ಸ್ಕ್ರೀನ್ ಮೇಲೆ ಏನು ಕಾಣಿಸ್ಲಿಕ್ಕತ್ತಾವ ಸೀರೆ ಇವು ಏನು ನಾವು ಉಟ್ಕೊಂಡಿನಲ್ರಿ ಅಂಥ ಸೀರೆಗಳೇ ಅದರೊಳಗೆ ಕಲರ್ಸು ಮತ್ತು ನಾವು ಉಟ್ಕೊಂಡು ಸೀರೆನ ನಿಮಗೆ ಹೇಳಿದ್ನಿಲ್ರಿ ನಾನು 3-4 ಸರಿ ನೀರೊಳಗೆ ಹಾಕಿನಿ ಅದು ಏನೂ ಮುದ್ದೆ ಆಗಿಲ್ಲ ಕಲರ್ ಹೋಗಿಲ್ಲ ಏನೂ ಇಲ್ಲ ನೋಡ್ರಿ ನೀವು ಹೊರಗೂ ಉಟ್ಕೊಂಡು ಹೋಗ್ಬೋದು ರೆಗ್ಯುಲರ್ ಯೂಸಿಗೂ ಬರ್ತದೆ ಅಷ್ಟು ಮಸ್ತ್ ಅದ ಮತ್ತು ಕಂಫರ್ಟ್ ಸಾರಿ ಅದ ಈಗ ಸದ್ಯಕ್ಕೆ ಟ್ರೆಂಡಿ ಸಾರಿ ನಾರಾಯಣಪೇಟ್ ಡ್ರೇಪ್ಸ್ ಪ್ರೀತಿಕಾ ಸಾರೀಸ್ ನಿಮಗಿಷ್ಟ ಆಗಿತ್ತು ಅಂದ್ರೆ ನೀವು ಮಾಡಬೇಕಾದ್ದು ಇಷ್ಟೇ ಸ್ಕ್ರೀನ್ಶಾಟ್ ತೆಗೀರಿ ಮೇಲೆ ವಾಟ್ಸಪ್ ನಂಬರ್ ಅದ ವಾಟ್ಸಪ್ ನಂಬರಿಗೆ ಕಳಿಸ್ರಿ ನೆಕ್ಸ್ಟ್ ನಾವು ಅಡ್ರೆಸ್ ಕಳಿಸೋದು ಎಲ್ಲ ಹೇಳ್ತೀವ್ರಿ ಮತ್ತು ರೇಟು ಹಾಕಿಬಿಟ್ಟೀನಿ 980 ರುಪೀಸ್ ಎಲ್ರಿಗೂ ಎಟಕುವಂಥದ್ದು ಕಡಿಮೆ ದರದೊಳಗೆ ಒಳ್ಳೆ ಕ್ವಾಲಿಟಿ ಸೀರೆ ನಿಮಗಿಷ್ಟ ಆಗಿತ್ತು ಅಂದರೆ ಸ್ಕ್ರೀನ್ಶಾಟ್ ತೆಗೆದು ಹಾಕ್ರಿ ಫಾಸ್ಟಾಗಿ ಆರ್ಡ್ರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಿರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಇವತ್ತು ಸಂಡೇ ಸ್ಪೆಷಲ್ ಏನಿತ್ತು ಅಂತ ಕೇಳಿದ್ರಿ ನೋಡಿದ್ರಲ್ಲ ನಮ್ಮ ಸಂಡೇ ಸ್ಪೆಷಲ್ಲು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಸ್ವಲ್ಪ ಹೊರಗೆ ಹೋಗಿ ಬರೋಣ ಅಂತ ತಿಳ್ಕೊಂಡು ಹೋಗಿದ್ವಿ ನೀವು ಕೂಡ ನಮ್ಮ ಜೊತೆ ಬಂದಿದ್ರಿ ಹಂಗೆ ಮನೆ ಒಳಗೆ ಕೂತ್ಕೊಂಡು ದೇವರ ದರ್ಶನನೂ ಮಾಡಿಕೊಂಡ್ರಿ ಅಂತ ಅನ್ಕೋತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು.